ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 17ನೇ ಬಜೆಟನ್ನು ಮಂಡನೆ ಮಾಡುವಂಥ ತಯಾರಲ್ಲಿದ್ದಾರೆ. ಹಾಗಾದರೆ ನಮ್ಮ ಹಕ್ಕೊತ್ತಾಯ ಏನು, ಜನರ ಹಕ್ಕೊತ್ತಾಯ ಏನು ಅಂತಂದರೆ, ಇಡೀ ಕರ್ನಾಟಕದ ರೈತರಿಗೆ ನೀವು ನೀರು ಕೊಟ್ಟರೆ ಸಾಕು, ವಿದ್ಯುತ್ ಸರಿಯಾಗಿ ಕೊಟ್ಟರೆ ಸಾಕು, ನೀವೇನು ಮಾಡೋದು ಬೇಡ. ಉತ್ತರ ಕರ್ನಾಟಕದಲ್ಲಿ ಎಷ್ಟೊಂದು ಏತ ನೀರಾವರಿಯಲ್ಲಿ ನೀರನ್ನು ನೀವು ಕೊಡ್ತಾ ಇದ್ದೀರಿ. ಯಾಕೆ? ಹಣಕಾಸಿನ ಮುಗ್ಗಟ್ಟಿನಿಂದ ಅವು ಬಳಲ್ತವೆ. ಇಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಬೇಡಿಕೆ, ಹಕ್ಕೊತ್ತಾಯದ ಬೇಡಿಕೆ ವಿಳಂಬ ಮಾಡೋದ್ರಿಂದ ರೈತರಿಗೆ ಅನ್ಯಾಯ ಮಾಡಿದಂತಾಗ್ತದೆ. ನೀರು ಬಂದರೆ ಎಲ್ಲ ಸಮೃದ್ಧಿ, ನೀರಿದ್ರೆ ಎಲ್ಲ. ಬೀದರ, ರಾಯಚೂರ, ಯಾದಗಿರಿ 11 ಡ್ಯಾಮ್ಗಳಿವೆ. ಆ 11 ಡ್ಯಾಮ್ಗಳಿಗೆ ಎಷ್ಟು ಅನುದಾನ ಬೇಕು ಅನ್ನೋದನ್ನು ನೀವು ಮೊದಲು ವಿಚಾರ ಮಾಡಿ ಕೊಡಬೇಕಾಗ್ತದೆ. ಒಂದು ಡ್ಯಾಮಿಗೆ 200 ಕೋಟಿವರೆಗೆ ಬೇಕಾಗ್ತದೆ ಅಂತ ಉಪಕಾಲುವೆಗೆ ನೀರು ಹರಿಸಲಿಕ್ಕೆ. ಹೊಸ ಡ್ಯಾಮ್ಗಳನ್ನು ನೀವು ಸಂಶೋಧನೆ ಬಿಟ್ಟುಬಿಡಿ. ಇದ್ದಂಥ ಕರ್ನಾಟಕದಲ್ಲಿರ್ತಕ್ಕಂಥ ಡ್ಯಾಮ್ಗಳಿಗೆ ಸರಿಯಾಗಿ ನಿರ್ವಹಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಬಿಡಿ. ಹಣಕಾಸಿನ ಲಭ್ಯತೆ ಇಲ್ಲ, ಗೊತ್ತಿದೆ. ಮುಂದೇನು? ಕೇವಲ ಬಜೆಟ್ ಮಾಡೋದ್ರಿಂದ ಎಲ್ಲರಿಗೆ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮಗೂ ಗೊತ್ತಿದೆ. ಅದರ ನೀರಾವರಿ ಯೋಜನೆಗಳನ್ನು ನೀವು ಆದಷ್ಟು ಬೇಗನೆ ಪೂರ್ಣಗೊಳಿಸಿದರೆ ಎಷ್ಟೊಂದು ಲಾಭ ಇದೆ. ಸಣ್ಣ ಕೆರೆಗಳ ಅಭಿವೃದ್ಧಿ, ನೀವು ಡ್ಯಾಮ್ ರಿಪೇರಿಗಾಗಿ ಖರ್ಚು ತೆಗಿತಾ ಇದ್ದೀರಿ, ಹೊಸ ಡ್ಯಾಮ್ಗಳನ್ನೇ ಹುಡುಕಾಡ್ತಾ ಇದ್ದೀರಿ. ತಪ್ಪದು. ಇದ್ದಂಥ ಡ್ಯಾಮ್ಗಳಿಗೆ ಸರಿಯಾಗಿ ನಿರ್ವಹಣೆ ಮಾಡುವಂಥ ವ್ಯವಸ್ಥೆ ಮಾಡಿ. ರೈತ ತಜ್ಞರ ಸಮಿತಿಯನ್ನು ಮಾಡಿ ಎನ್ಕ್ವೈರಿ ಮಾಡಿಸಿ, ಎಲ್ಲಿ ನೀರು ಹೋಗ್ತದೆ, ಎಲ್ಲಿ ನೀರು ಹೋಗಂಗಿಲ್ಲ, ಎಷ್ಟು ಖರ್ಚಾಗ್ತದೆ, ಎಷ್ಟು ಖರ್ಚಾಗಿಲ್ಲ ವಿಚಾರ ಮಾಡಬೇಕಲ್ಲ. ಮುಖ್ಯಮಂತ್ರಿಗಳು ಎಲ್ಲ ಕಡೆಯನ್ನು ನೋಡಬೇಕಾಗ್ತದೆ. ಇಲ್ಲಿ ಒಂದೇ ಒಂದು ನೀರಾವರಿ ಯೋಜನೆಯಿಂದ ಎಷ್ಟೊಂದು ಲಾಭ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಕೊಡೋದು ಬೇಡ. ಏನು ಡ್ಯಾಮಿನ ಡಿಸ್ಟ್ರಿಬ್ಯೂಟರ್ಸ್ ಚೆನ್ನಾಗಿ ವಿತರಣೆ ಆಗ್ತಾ ಇದೆಯಾ ಅದನ್ನು ಪರಿಶೀಲನೆ ಮಾಡಬೇಕು. ಸಣ್ಣ ಕಾಲುವೆ, ದೊಡ್ಡ ಕಾಲುವೆಗಳಿಗೆ ಬೇಕಾದಂಥ ಅನುದಾನ ಎಷ್ಟು ಕೊಡ್ತೀರಿ? ಒನ್ ಟೈಮ್ ಪೂರ್ಣಗೊಳಿಸ್ತಾ ಇಲ್ಲ, ಯಾಕೆ? ಉತ್ತರ ಕರ್ನಾಟಕ ನಾವು ಹೋಗೋಣ, ಮತ್ತೆ ಬೇರೆ ಕಡೆ ಬೇಡ. ಉತ್ತರ ಕನ್ನಡ ಎಷ್ಟು ನೀರಾವರಿ ಯೋಜನೆಗಳು ನೀವು ಹಣಕಾಸಿನ ತೊಂದರೆಯಿಂದ ಬಳಲ್ತವೆ, ನರಳ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದೀರಿ ನೀವು ಬಜೆಟಲ್ಲಿ? ಪ್ರತಿ ಬಜೆಟ್ ನೋಡುವಾಗ ನೀರಾವರಿಗೆ ಹೆಚ್ಚು ಅನುದಾನ ಕಡಿಮೆ ಬರ್ತಾ ಇದೆ. ಹಾಗಾದರೆ ರೈತರ ಉದ್ಧಾರ ಯಾವಾಗ ಆಗೋದು? ರೈತರಿಗೆ ಏನು ಕೊಡೋದು ಬೇಡ. ನೀವು ಡ್ಯಾಮಿನಿಂದ ಮುಖ್ಯ ಕಾಲುವೆಯಿಂದ ಉಪಕಾಲುವೆಗೆ ನೀರು ಹರಿಸುವಂಥ ಒಂದು ವ್ಯವಸ್ಥೆ ಮಾಡಿದರೆ ಸಾಕು. ಅದಕ್ಕೆ ಬೇಕಾದಂಥ ಅನುದಾನ ನಮ್ಗೆ ಗೊತ್ತಿದೆ, ಅನುದಾನ ಸಾಲದು ಅಂತ. ಆದರೆ ಇದ್ದಂಥ ಡ್ಯಾಮ್ಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಇದೆ. ಕೇವಲ ಬಜೆಟ್ನಲ್ಲಿ ಹೊಸ ಹೊಸ ಡ್ಯಾಮ್ಗಳನ್ನು ಹುಡುಕಾಡೋದು, ಹೊಸ ಹೊಸ ಯೋಜನೆಗಳನ್ನು ಹುಡುಕಾಡೋದು. ಇದ್ದ ಯೋಜನೆಗಳನ್ನು ಪೂರ್ಣಗೊಳಿಸಿ, ಇದ್ದ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು. ಇನ್ನು ಏನಾಗ್ತಾ ಇದೆ ಸರ್ಕಾರದ ಅರ್ಧ ತಲೆ ಬೋಳಿಸಿ ಇನ್ನರ್ಧ ತಲೆ ಬಿಟ್ಟಂತ ಆಗ್ತಾ ಇದೆ. ಇದನ್ನು ಮುಖ್ಯಮಂತ್ರಿಗಳು ಗಮನಿಸಬೇಕು. ಇದ್ದ ನೀರಾವರಿಗಳನ್ನು ನೀವು ಪೂರೈಸೋದ್ರಿಂದ ರೈತರಿಗೆ ನ್ಯಾಯ ಸಿಗ್ತೈತೆ. ವಿದ್ಯುತ್ ಸಮಸ್ಯೆ ಅದು ಕೂಡ ಇದೆ, ಅದರ ವಿತರಣೆ ಸರಿಯಾಗಿ ಆಗ್ತಾ ಇದೆಯಾ? ಎಲ್ಲಿ ರೈತರಿಗೆ ವಿದ್ಯುತ್ ಬೇಕು ಅಲ್ಲಿ ಸರಿಯಾಗಿ ವಿತರಣೆ ಆಗ್ತಾ ಇದೆಯಾ? ಅದನ್ನು ತಾವು ಸ್ವಲ್ಪ ಹೆಸ್ಕಾಂ ಕಡೆ ಕೂಡ ಗಮನ ಹರಿಸಬೇಕು. ಹೆಸ್ಕಾಂಗಳು ಕೂಡ ನಷ್ಟದಲ್ಲಿ ಸಾಗ್ತಾ ಇದ್ದಾರೆ. ಶಕ್ತಿ ಯೋಜನೆ ಮಾಡಿದರೆ ಅಲ್ಲಿ ಸ್ಮಾರ್ಟ್ ಕಾರ್ಡ್ ತಂದು ಅಲ್ಲಿ ಸ್ವಲ್ಪ ಉಳಿಸ್ಕೊಳ್ಬೋದು. ಎಲ್ಲೆಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಅಲ್ಲೆಲ್ಲಿ ಉಳಿಸ್ಕೊಳ್ಳಿ. ಹೊಸ ಯೋಜನೆಗಳನ್ನು ಯಾವುದೂ ತರಲಿಕ್ಕೆ ಹೋಗಬೇಡಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೊಂದು ಯೋಜನೆಗಳಿವೆ. ಹೇಳುತ್ತಾ ಹೋದರೆ ಭಾಳ ದೊಡ್ಡ
ಒಂದು ಲಿಸ್ಟೇ ಬರ್ತಿತ್ತು. ಹೀಗಾಗಿ ಮುಖ್ಯಮಂತ್ರಿ ನಾವೇನು ಕೇಳತ್ತೇವೆ ಅಂತಂದರೆ, ಏನೇನು ಹಕ್ಕೊತ್ತಾಯ ಮಾಡಿದ್ದಾರೆ ಎಲ್ಲರೂ ಹಕ್ಕೊತ್ತಾಯ ಮಾಡೋಣ. ಆದರೆ ವಿಶೇಷವಾಗಿ ನೀವು ಈ ಸಲ ಏನು ಮಾಡಬೇಕು, ಬಜೆಟ್ನ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಎಷ್ಟಿವೆ, ಎಷ್ಟು ಡ್ಯಾಮ್ಗಳಿವೆ, ಎಷ್ಟು ನೀರು ಹರಿತವೆ, ಕೇವಲ ಕಾಗದದಲ್ಲಿ ಮಾತ್ರ ನೀರು ಹರಿತಾ ಇದೆ ಮುಖ್ಯಮಂತ್ರಿಗಳೇ, ಕೇವಲ ಕಾಗದದಲ್ಲಿ ನೀರು ಹರಿತಾ ಇದೆ, ರೈತರಿಗೆ ಬಂದು ಮುಟ್ತಾ ಇದೆ, ಅಭಿವೃದ್ಧಿ ಆಗಿದೆ, ಭಾಷಣ ಸಾಕು ಮಾಡಿದಾನ. ವಸ್ತುಸ್ಥಿತಿ ಅಲ್ಲಿ ಏನಿದೆ ಅದಕ್ಕೆ ರೈತರ ತಜ್ಞರ ಸಮಿತಿ ರಚನೆ ಮಾಡಿದರೆ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ತಜ್ಞರ ವಿಚಾರವನ್ನು ಕೇಳಿದಿರ ನೋಡೋಣ. ಏನು 11 ಡ್ಯಾಮ್ಗಳಿಂದ ನೀರು ಹರಿದ್ರೆ 78,000 ಹೆಕ್ಟರ್ ನೀರಾವರಿ ಆಗ್ತದೆ. ನೋಡ್ರಿ ಮುಖ್ಯಮಂತ್ರಿಗಳೇ, ಭಾಳ ಸಿಂಪಲ್ ವಿಚಾರ ಇದು. ರೈತರ ಪರವಾಗಿದ್ದೇವೆ ನಾವು. 78,000 ಹೆಕ್ಟರ್ 11 ಡ್ಯಾಮ್ಗಳ ಹೆಸರನ್ನು ನಾವು ನಿನ್ನೆ ಸಮಗ್ರವಾದಂಥ ವರದಿಯನ್ನು ನೀಡಿದ್ದೇವೆ. ಎಷ್ಟು ಕೆರೆಗಳಿವೆ, ಇದು ಬಹಳ ಮಹತ್ವ. ಅದನ್ನು ಬೇಗನೆ ಪೂರೈಸಿದರೆ ರೈತರಿಗೆ ಒಂದು ಉಪಕಾರ ಮಾಡಿದೆ. ರೈತರ ಮುಖ್ಯಮಂತ್ರಿಯಾಗಿ ಪರಿವರ್ತನೆ ಹೊಂದರಲ್ಲ ನೀವು. ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದರು, ನಾವು ಸಾಲ ಮನ್ನಾ ಮಾಡಂತ ಕೇಳ್ತೇವೆ. ಸಾಲ ಸೌಲಭ್ಯಗಳನ್ನು ಹೆಚ್ಚು ಮಾಡಂತ ಕೇಳ್ತೇವೆ? ಇಲ್ಲ. ಏತ ನೀರಾವರಿಗೆ ಬೇಕಾದಂಥ ಅನುದಾನ ಏನಿದೆ ಅದನ್ನು ಬಿಡುಗಡೆ ಮಾಡಿ ಮುಗಿದೋತ್ತು. ಒಂದು 11 ವರ್ಷ, 15 ವರ್ಷ, 20 ವರ್ಷ ಈ ಸರ್ಕಾರ ಬಂದು ಆ ಸರ್ಕಾರ, ಆ ಸರ್ಕಾರ ಬಂದು ಈ ಸರ್ಕಾರ, ಬರೇ ಮುಂದೂಡ್ತಾ ಸಾಗ್ತಾ ಇದೆ. ಅದು ನಿಲ್ಲಬೇಕು. ಒಂದು ಊರಾಗ ಒಂದು ಗೌಡಿದ್ದ, ಅಲ್ಲಿ ಕೆರೆಯಾಗ ಒಂದು ಹೆಣ ಬಿದ್ದಿತ್ತು, ಸತ್ತ. ಅವಾಗ ಅಲ್ಲಿ ಪಂಚರು ಬಂದು ಹೇಳಿದ್ರು, ಮುಂದೆ ಕಟ್ಟಿಗಿಲ್ಲ ಡಗ್ಲಸ್ಪಾ, ಮುಂದೆ ಹೋಯ್ತು. ಆ ಊರು ಗೌಡ ಅನ್ನದ, ನಮ್ಗೆ ಯಾಕೆ ಬೇಕೋ ಪಂಚಮಿ ಎಲ್ಲ ಪೊಲೀಸರು ಬರ್ತಾರೆ, ಮುಂದೆ ಡಕ್ಲಾಸ್ ಅಂದ. ನೀವು ಮುಂದೆ ಡಕ್ಲಾಸ್, ಬರೇ ಯೋಜನೆಗಳನ್ನು ನಮ್ಮ ಅವಧಿಯಲ್ಲಿ ಪೂರ್ಣಗೊಳಿಸೋದು ಯಾವಾಗ ಅಂತ ಯಾರಾದರೂ ಮುಖ್ಯಮಂತ್ರಿ ವಿಚಾರ ಮಾಡಿದಾರ? ಅನುದಾನದ ಲಭ್ಯತೆ ಇಲ್ಲ ಅಂತ ಅನುದಾನ ಕ್ರೋಢೀಕರಿಸಿ ಅದನ್ನು ಸದ್ಬಳಕೆ ಆಗ್ತಾ ಇದ್ದಾವ. ಇಂಜಿನಿಯರ್ಗಳ ಮೇಲೆ, ಸೂಪರ್ಡೆಂಟ್ ಇಂಜಿನಿಯರ್ ಮೇಲೆ ರೇಡ್ ಮಾಡಿದ್ರೆ ನಿಮ್ಗೇನು ಡ್ಯಾಮ್ಗೆ ಏನು ಬೇಕಾಯ್ತಲ್ಲ ಅಷ್ಟೆಲ್ಲ ದುಡ್ಡು ಸಿಗ್ತೈತೆ. ಭ್ರಷ್ಟ ಅಧಿಕಾರಿನ ಇಟ್ಕೋರು ನೀರಾವರಿ ಯೋಜನೆಗಳಲ್ಲಿ. ಮತ್ತು ಅನುದಾನ ಬಂದದ್ದೆಲ್ಲ ಅಲ್ಲೇ ಹೊಂಟಿತು. ಈ ಭ್ರಷ್ಟ ವ್ಯವಸ್ಥೆ ತೊಲುವಂಥದ್ದು ಏನಾದರೂ ಮಾಡಿದ್ದೀರಾ? ಈ ಕೇವಲ ನಾವು ಬಜೆಟ್ ಅಷ್ಟೇ ಮಾತಾಡ್ತೇವೆ. ದಯಮಾಡಿ ನೀರಿದ್ದರೆ 106 ಅಭಿವೃದ್ಧಿ ಈ ಮಂತ್ರ ಜಪಿಸಿರ. ಮೊದಲು ನೀರಿದ್ದರೆ 106 ಅಭಿವೃದ್ಧಿ. ಕಾಗದದಲ್ಲಿ ನೀರನ್ನು ತೋರಿಸಬೇಡಿ. ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನು ಗಮನಹರಿಸಬೇಕು. ನಂತರ ಡ್ಯಾಮ್ಗಳಿಗೇನು ಬರೀ ರಿಪೇರಿಗೆ ದುಡ್ಡು ಖರ್ಚು ತೆಗಿತಾರೆ, ರಿಪೇರಿ ಆಗೋದಿಲ್ಲ. ನೀರಾವರಿ ಹೊಲಗಳಿಗೆ ಬರೋದಿಲ್ಲ. ಆ ಬಂದಂಥ ರಿಪೇರಿ ಹಣ ಎಲ್ಲೆಲ್ಲಿ ಹೊಂಟೆ ತಮ್ಗೆ ಗೊತ್ತಿದೆ. ಅದಕ್ಕೆ ಏತ ನೀರಾವರಿಗಳಿಗೆ ಉತ್ತರ ಕರ್ನಾಟಕ ಏನು ಬೇಕಾಗೈತೆ ಅದನ್ನು ಕೊಡಬೇಕಂತ ನಾವು ಕೂಡ ಜನರ ಪರವಾಗಿ, ಸಾರ್ವಜನಿಕ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ ಹಕ್ಕೊತ್ತಾಯನ ಮಾಡ್ತೇವೆ. ಮುಖ್ಯಮಂತ್ರಿಗಳಿಗೆ ಶುಭಾಶಯ ಆಗಲಿ. ಯಾಕಂದರೆ 17ನೇ ಬಜೆಟನ್ನು ನೀವು ಮಂಡನೆ ಮಾಡ್ತಾರೆ, ಅಷ್ಟು ಸಾಧಾರಣ ಅಲ್ಲ, ತಮಗೆಲ್ಲ ಗೊತ್ತಿದೆ. ಅದು ಇಲ್ಲಿ ಈ ಬಜೆಟ್ನಲ್ಲಿ ರೈತರಿಗೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ರೈತರ ಹೊಲಗಳಿಗೆ ನೀರನ್ನು ಕೊಡಿ. ನಮಸ್ಕಾರ.